ಒಳಗಿನ ಕ್ಯಾರೆಕ್ಟರ್ ಇಷ್ಟು ಚೆನ್ನಾಗಿ ಒಂದು ಸೋಪ್ ಹಚ್ಚಿ ನಿಜವಾದ ಚೌರಿಕಂತಲ್ಲ ಇಷ್ಟು ನೀಟಾಗಿ ಚೌರ ಮಾಡೋದು ಅಂದರೆ ಎಷ್ಟು ಭಯ ಆಗುತ್ತೆ. ಅದ್ರ ಜೊತೆಗೆ ಡೈರೆಕ್ಟರ್ ಅದನ್ನ ಇಂಥದ್ದೇ ಆಗಬೇಕು ನಿರ್ದಿಷ್ಟ ಗುರಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ನಟರು ಕೂಡ ಅದೇ ರೀತಿಯಲ್ಲಿ ಏ ಹೋಗ ಯಾವಾಗ ಕಾಸು ಕೊಡೋದೇ ಕೆಲಸ ಅಂತ ಆಯ್ತು ಬಿಡಿ ಹೋಗ್ ಅಂತ ಬರ್ತಾನೆ. ಅದೇ ಬರ್ತದೆ ಕೋಳಿ ಕರೀತಾನೆ ಕಾಸು ಕೊಟ್ಟು ಹೋಗ್ತಾನೆ. ನಾವು ಸುತ್ತ ಇದ್ದೆ, ನಾವೆಲ್ಲರೂ ಕಾಮನ ಪಟ್ಟಿದ್ದೇವೆ. ಯಾಕೆಂದ್ರೆ ನಾವು ಒಂದೊಂದೇ ಹುಟ್ಟಿದ್ದು ಬಾಲ್ಯ ನಮ್ದೆಲ್ಲ ಮಾಡಿದ್ದೇವೆ. ಹಾಗಾಗಿ ನಾವು ಏನನ್ನು ಇಲ್ಲಿ ಕಟ್ಕೊಳ್ಳೋದು ಹೊರಟಿದ್ದೇವೆ ಸಂಕ್ರಾಂತಿ, ಅದು ನಮ್ಮ ಅನುಭವಗಳ ಮೂಸೆಯಿಂದಲೇ ಬಂದಂತ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ಇನ್ನೊಂದು ಇನ್ಸಿಡೆಂಟ್ ಅವನು ಕ್ಯಾರೆಕ್ಟರ್ ಶೈನ್ ಆಗೋದು ಅಂದರೆ, ಓಬನ್ ತೋಟದಲ್ಲಿ ಹೋಗ್ಬಿಟ್ಟು ತೆಂಗಿನಕಾಯಿ ಕದ್ದುಬಿಟ್ಟು ಬಾಳೆಗೊನೆ ಹೋಗ್ಬಿಟ್ಟು ತೊಗೊಂಬರೋ ಓಬನ್ ಕೈಸಿಗೆ ಹಾಕೊಂಡ್ಬಿಟ್ಟು ಅಲ್ಲಿ ಏನೇನೋ ಸುಳ್ಳು ಮಾಡಿ ಕೊನೆಗೆ ಅವನ ಕಾಲು ಹಿಡ್ಕೊಂಡು ಬಚಾವ್ ಆಗ್ತಾನೆ. ಈ ಥರ ಒಂದು 4-5 ಇನ್ಸಿಡೆಂಟ್ಗಳು ಅವನು ಕಳ್ತನದಲ್ಲಿ ಮಾಡ್ತಾನೆ. ಅವ್ನು ಮಾಡೋದೇ ಅದೇ ಕೆಲಸ. ಆಮೇಲೆ ಊರಿಗೆ ಪೈಲ್ವಾನ್ ಬಂದಿದ್ದಾನೆ, ಅದು ಮಾಡ್ತಾನೆ ಅಂತ ಟಾಮ್ ಹೊಡಿಯೋನೆ. ಅವನು ಬರ್ತಾನೆ, ಶಿಷ್ಯ ಬರ್ತಾನೆ, ಪೈಲ್ವಾನ್ ಶಿಷ್ಯ. ಅವನ ಜೊತೆ ಇವರೆಲ್ಲ ಸೇರಿಕೊಂಡು ಅವನ ಜೊತೆ ಡಿಸ್ಕಸ್ ಮಾಡಿ ಅವರೆಲ್ಲ ಗುಟ್ಟನ್ನು ಬಿಡಿಸ್ಕೋತಾನೆ. ಎಲ್ಲ ಮಾಡಿಕೊಂಡು ಎಲ್ಲರೂ ಇವನ್ನೆಲ್ಲ ಸೇರಿಕೊಂಡು ಕೊನೆಗೆ ಯಾರು ಅವನು ಚಾಲೆಂಜ್ ಆಗ್ತಾನೆ, ಪೈಲ್ವಾನ್ ಯಾರು ನನ್ನನ್ನು ಗೆಲ್ತಾರೋ ಮಾಡ್ತೀನಿ ಅಂತೇಳಿ. ಆವಾಗ ಇದನ್ನ ಈಗ ಶಾನುಭೋಗ್ರ ಮಗ ಮತ್ತು ಮುನೇಗೌಡ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಏನಪ್ಪ ಮಾಡೋದು, ನಮ್ಮ ಊರಿನ ಮರ್ಯಾದೆ ಪ್ರಶ್ನೆ ಅಂದಾಗ ಈ ದುಬ್ಬಿರ ಇರ್ತಾನೆ, ಅವನೇ ಹೇಳ್ತಾನೆ, ನಮ್ಮ ಪೈಲ್ವಾನ್ ಏನು ಕಮ್ಮಿ ಇದನ್ನ, ನಮ್ಮ ಓಬಣ್ಣ ಫೈಲ್ ಮಾಡ್ತಾನೆ, ಗೊತ್ತೇ ಮಾಡ್ತಾನೆ ಅಂತ ಹೇಳ್ತಾನೆ. ಎಲ್ಲ ಹೇಳ್ಬಿಟ್ಬಿಟ್ಟು ಆಯ್ತು ನೋಡೋಣ ಅಂತಂದಾಗ ಹೋಗೋವಾಗ ದುಬ್ಬಿರ ಅಣ ಅಂತಾನೆ. ಏನಂತ ಅಂತಾನೆ. ಹೋಗ ಯಾವಾಗ ಕಾಸು ಕೊಡೋದೇ ಕೆಲಸ ಅಂದಿದ ತಕ್ಷಣ ಆಯ್ತು ಬಿಡಿ ಅಂದ್ಬಿಟ್ಟು ಹೋಗ್ ಅಂತ ಬರ್ತಾನೆ. ಅದೇ ಬರ್ತದೆ ಅಂದ್ಬಿಟ್ಟು ಕೋಳಿ ಕರೀತಾನೆ ಅಂದ್ಬಿಟ್ಟು ಕಾಸು ಕೊಟ್ಬಿಟ್ಟು ಹೋಗ್ತಾನೆ. ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ ಬದುಕಿದ ನಾವು ಅಂತ ಬಹಳ ಜನ ಇದ್ದಾರೆ. ಆ ಓಬನ್ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಬಹಳ ಒಂದು ರೀತಿ ಬಹಳ ವೆರಿ ಮಾಡೆಲ್ ಕ್ಯಾರೆಕ್ಟರ್. ಯಾಕೆಂದರೆ ಅದು ಮೇಲ್ನಟ್ಟಿ ಇದರಲ್ಲಿ ಕೆಲಸ ಮಾಡುವಂಥ ಅವರ ಹಳ್ಳಿ ಮನೆಯ ಕೆಲಸಗಾರ ಅವನು ಆ್ಯಕ್ಚುಲಿ. ಆದರೆ ಅವನ ಮನೆಯ ಕುಟುಂಬದವರು, ಅವ್ನಿಗೆ ಏನೇ ತೊಂದರೆ ಆದರೂ ಅದನ್ನು ನೋಡ್ಕೊಳ್ಳೋಷ್ಟರ ಮಟ್ಟಿಗೆ ಅವರೆಲ್ಲರೂ ಇದ್ದಿರ್ತಾರೆ. ಅವ್ರಿಗೆ ಒಂದು ಹುಷಾರಿಲ್ಲ ಅಂತೇಳಿ ಇದರಲ್ಲೇ ಬರುತ್ತೆ ಅಂತ ಕಾಣುತ್ತೆ. ಕ್ಯಾರೆಕ್ಟರು ಬಹಳ ನಿಷ್ಠಾವಂತ ಸೇವಕ. ಅದು ನಿಜವಾದ ಕ್ಯಾರೆಕ್ಟರ್. ಹೆಂಗೆ ಅಂದರೆ, ನಾನು ಸಣ್ಣ ಹುಡುಗ ಆಗಿದ್ದಾಗ ನಮ್ಮ ಮನೆಯಲ್ಲಿ ಓಬಾ ಅಂತ ಒಬ್ಬ ವ್ಯಕ್ತಿ ಕೆಲಸದಲ್ಲಿದ್ದ. ಅವನು ಯಾರೋ ಆಂಧ್ರ ಪ್ರದೇಶವನು, ಕನ್ನಡನೇ ಬರ್ತಿರ್ಲಿಲ್ಲ. ಏನು ಕೇಳೋರು ತೆಲುಗಲ್ಲಿ ಉತ್ತರಾಡೋನು. ನಮ್ಮ ಅಣ್ಣ ಒಬ್ಬನಿಗೆ ತೆಲುಗು ಬರೋದು. ಅವನೇ ಪಾಪ ಗಟ್ಟು ಮುತ್ತ, ನಾವು ಏನೆಲ್ಲಿ ಒಬ್ಬನ ತೋರಿಸಿದ್ರು 2ರಷ್ಟು ಪರ್ಸನಾಲಿಟಿ ಇದ್ದಂಥ ವ್ಯಕ್ತಿ. ಈ ಕಥೆನ ನಾನು HVR ಹೇಳಿದೆ. HVR ಅವನು ನೀಟಾಗಿ ಯಥಾತಥವಾಗಿ ಚೆನ್ನಾಗಿ ಬರೆದಿತ್ತು. ಆ ಓಬಾ ಏನು ಮಾಡ್ತಾನೆ, ಅವನು ಒಂದ್ಸರಿ ಇತ್ತು ಮನೆ ಕೆಲಸ ಎಲ್ಲ ಅವನೇ ಮಾಡೋದು. ಪ್ರತಿಯೊಂದು ಕೆಲಸ 4 ಜನ ಕೆಲಸ ಒಬ್ಬ ಮಾಡೋದು. ಅವ್ರಿಗೆ ಜ್ವರ ಬಂದ್ಬಿಡುತ್ತೆ. ಜ್ವರ ಬಂದ್ಬಿಡುತ್ತೆ. ಏನು ಮಾಡಿದ್ರು ಅವನು ಜಗ್ಗಲ್ಲ. ಕೊನೆಗೆ ಒಂದಿನ ಮಲಗೇ ಬಿಡ್ತಾನೆ. ಸರಿ ಏನು ಮಾಡ್ತಾರೆ, ನಮ್ಮ ಅಣ್ಣನೇ ಹೋಗ್ಬಿಟ್ಟು ಅವನೊಂದು ಮಾತ್ರೆ ತೊಗೊಂಡು ಬಂದು ತಗೊಳ್ಳೋ ನೀವು ಅಂದರೆ ಒದ್ದು ಅಂದ್ಬಿಟ್ಟು ಆ ಮಾತ್ರೆ ಅಂದಿದ ತಕ್ಷಣ ಕೊನೆಗೆ ಅವನಿಗೆ ನುಂಗಿಸ್ಲೇಬೇಕು ಅಂತ ಏನು ಮಾಡಿದ್ರು, ನಮ್ಮ ಅಣ್ಣ ಅವ್ನ ಹಿಂದ್ಗಡೆ ಹೋಗಿ ಹಿಡ್ಕೊಂಡು ಅವ್ನ ತಲೆ ಹಿಡ್ಕೊಂಡ್ರು, ನಮ್ಮ ಅತ್ತಿಗೆ ಮೂಗು ಹಿಡ್ಕೊಂಡ್ರು, ಅವನ ಕೈಯಲ್ಲಿ ಮೂಗು ಹಿಡ್ಕೊಂಡು ನೀರು ಹಾಕಿದ್ರು, ಬಾಯಿಯೊಳಗೆ ಮಾತ್ರೆ ಹಾಕಿದ್ರು. ಅವನು ಅಂದ. ಆಮೇಲೆ ಪೋಯಿಂದೇನ್ರ ಅಂತ ನಮ್ಮ ಅಣ್ಣ ಅಂದ್ರೆ ಒಂದೊಂದು ಏನು ಹಿಂಗಂತಾನೆ ಅಂದ್ಬಿಟ್ಟು ಅಂತ ಹೇಳಿ ನೋಡಿದ್ರೆ ತೆಗಡೆ ಅಂತಂದ್ರೆ ನಾವಿಗೆ ಅಲ್ಲೇ ಮೆತ್ಕೊಂಡಿರ್ತದೆ. ಇಲ್ಲಿ ಏನು ದೃಶ್ಯ ನಾವು ದೃಷ್ಟಿ ಮಾಡಿದಲ್ಲ, ಅದು ಯಥಾತಥವಾಗಿ ಅದೇ ಆಯ್ತು. ಕೊನೆಗೆ ಚೊಂಬು ನೀರು ಖಾಲಿ ಆಯ್ತು, ಮಾತ್ರ ಆ ಥರ ಹಠವಾದ ವ್ಯಕ್ತಿ ಏನೋ ಔಷಧಿ ಅಂದ್ರೆ ಅವ್ನಿಗೆ ಆಗ್ತದೆ. ನಮ್ಮ ಅನುಭವಗಳಲ್ಲಿದ್ದಂತಹ ಪಾತ್ರಗಳನ್ನ, ನಾವು ಕಂಡ ಪಾತ್ರಗಳನ್ನ, ನಾವು ನೋಡಿದಂತಹ, ನಾವು ಅನುಭವಿಸಿದಂತಹ, ನಾವು ಓದಿದಂಥ ಪಾತ್ರಗಳನ್ನ
ನಮ್ಮ ಸುತ್ತ ಇದ್ದು ನಾವೆಲ್ಲರೂ ಒಂದು ರೀತಿ ಗ್ರಾಮೀಣ ಪ್ರತಿಭೆಗಳೇ. ಯಾಕೆಂದರೆ ನಾವು ಬಂದದ್ದೇ ಹುಟ್ಟಿದ್ದು ಬಾಲ್ಯ ನಮ್ಮದೆಲ್ಲ ನಮ್ಮ ಹಳ್ಳಿಗಳಲ್ಲಿ. ಹಾಗಾಗಿ ನಾವು ಏನನ್ನು ಇಲ್ಲಿ ಕಟ್ಕೊಳ್ಳೋದಕ್ಕೆ ಹೊರಟುವೋ ಸಂಕ್ರಾಂತಿನಲ್ಲಿ ಅದು ನಮ್ಮ ಅನುಭವಗಳ ಮೂಸೆಯಿಂದಲೇ ಬಂದದ್ದು. ಬಹಳಷ್ಟು ನಮ್ಮ ಅನುಭವನೂ ಅದರಲ್ಲಿ ಸೇರ್ಕೊಂಡಿರೋದ್ರಿಂದ ನಮ್ಮ ಒಬ್ಬರದೇ ಅಂತಲ್ಲ, ಅದೇ ಎಲ್ಲರೂ ಎರಡು ಇವನ್ ಆಕ್ಟರ್ಗಳದ್ದು ರೈಟರ್ಗಳಾಗಿ ಅವ್ರ ಅನುಭವನ ಬಹಳಷ್ಟು ಇದೆ ಇದರೊಳಗೆ. ಹೌದು, ಅವ್ರ ಕಾಂಟ್ರಿಬ್ಯೂಷನ್ ಇದೆ. ನಾವು ಅವ್ರು ಏನು ತೋರಿಸಿದಾರೋ ನಮ್ಮ ಮಧ್ಯೆ ಒಂದಷ್ಟು ನಾವು ಸೇರಿಸ್ಕೊಂಡು ಮಾಡಿದ್ವಿ. ಆಮೇಲೆ ಯಾವ ಪಾತ್ರಗಳಿಗೂ ನಾವು ಹಿಂಗೇ ಇರಬೇಕು ಅಂತ ನಾವು ಗೆರೆ ಎಳೆಯಲಿಲ್ಲ, ಫುಲ್ ಫ್ರೀಡಮ್ ಕೊಟ್ಟಿದ್ವಿ. ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ ಮಾಡಿದ್ರೆ ಆನ್ ದ ಸ್ಪಾಟು ಇನ್ಸ್ಟೆಂಟ್ ಆಗಿ ಅವರು ಆಕ್ಟಿಂಗ್ ಮಾಡಿ ತೋರಿಸಿರೋ ದೃಶ್ಯಗಳೆಲ್ಲ ಇದೆ ಇದರೊಳಗೆ. ಈಗ ಬಾಲಯ್ಯನ ಕ್ಯಾರೆಕ್ಟರು ಇಷ್ಟು ಚೆನ್ನಾಗಿ ಅವನು ಸೋಪ್ ಹಚ್ಚಿ ಕತ್ತಿ ನಿಜವಾದ ಚವರಿಕ್ ಅಂತಾರ ಇಷ್ಟು ನೀಟಾಗಿ ಚೌರ ಮಾಡೋದು ಅಂದರೆ ಎಷ್ಟು ಭಯ ಆಗುತ್ತ. ಕತ್ರಿ ಆಮೇಲೆ ಅಷ್ಟು ಒಳ್ಳೆ ಇದು ಮಾಡ್ತಾರೆ. ಅದೊಂದು ಈ ಕತ್ತಿ ಮತ್ತೆ ಡಬ್ಬದ್ದೇ ಒಂದು ಕಥೆ ಇದೆ. ಯಾಕಂದ್ರೆ ಅದು ನಮ್ದಲ್ಲ. ಅದು ಅಲ್ಲಿ ನಮ್ಮ ವೆಂಕಟೇಶನ ಅಂಗಡಿ ಪಕ್ಕದಲ್ಲಿ ಒಬ್ಬ ಕ್ಷೌರಿಕ ಇದ್ದ, ಅವನಂತರ ಡಬ್ಬ ಅದು. ಆ ವ್ಯಕ್ತಿ ಹತ್ರ ಹೋಗಿ ಕಾಡಿ ಬೀಡಿ ಇಸ್ಕೊಂಡ್ಬರೋದು ನಾವು. ಅವನು ಪಾಪ ಒಂದ್ಸರಿ ಅದನ್ನು ಯೂಸ್ ಮಾಡ್ತಾ ಇದ್ದ. ಮಜಾ ಏನಂದ್ರೆ ಒಂದ್ಸತಿ ಶೂಟಿಂಗ್ ನಡೀತಾ ಇದೆ, ಅವ್ನು ಬಂದ್ಬಿಟ್ಟ, ನಂಗೆ ಅರ್ಜೆಂಟ್ ಬೇಕು, ಯಾರೋ ಸಾವಿನ ಮನೆಗೆ ಹೋಗ್ಬೇಕು, ನಾನು ಯಾರೋ ಬೇಕು ಅಂತೇಳಿ ಅಲ್ಲಿ ಮುಂಡನ ಮಾಡಾಗೆ ತಗೊಂಡೋಗ್ಬೇಕು ಅದನ್ನ ಕೆಲ್ಕೊಂಡೋಗ್ಬಿಟ್ಟ ಮಧ್ಯದಲ್ಲಿ. ಕೊನೆಗೆ ಈ ವ್ಯಕ್ತಿ ಬೇರೆ ಮಾಡ್ದೆ, ಪರವಾಗಿಲ್ಲ ಬಿಡೋಣ, ಇವತ್ತು ಮಾಡಲಿಲ್ವಾ, ಸೋಪ್ ಹಾಕಿದ್ರಲ್ಲ ಅಳ್ಸಾಕೋ, ನಾಳೆ ಬಾ, ಕತ್ತಿ ಮುರಿದೋಯ್ತದು, ಬೇರೆ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳಿ ಅದರಿಂದ ಬೇರೆ ಬೇರೆ ಸೀನ್ಗಳು ಬಂತು. ಆಮೇಲೆ ಇವನು ವಾಸಪ್ಪನ ಮಗ ಇವನು ಇದಕ್ಕೆ ಹೋಗ್ತಾ ಇರ್ತಾನೆ ಆಫೀಸ್ಗೆ, ನಗರಕ್ಕೆ ಶೇಖರ್ ಹೊಡ್ಕೊಂಡು. ಅವನು ಹೋಗಿ ಇಟ್ಕೋತಾನೆ, ನಂಗೊಂದು ಇದು ತಂದ್ಕೊಡು, ಹೊಸ ರೇಸರ್ ತಂದ್ಕೊಡು ಅಂತ. ಅವನಿಲ್ಲ ಬಸ್ಸಿ ನಿಂತ್ಕೊಳ್ಳಿ, ಆಫೀಸಿಗೆ ಹೊಂಟ್ರ? ಇದನ್ನ ಕೇಳಕ್ ನಿಲ್ಸಿದ್ದೇನಯ್ಯ? ನೋಡು, ನನ್ಗೆ ಆಫೀಸ್ ಗೊತ್ತಾಯ್ತು, ಬಿಡಿ ಗಾಡಿ. ಅಯ್ಯೋಯ್ಯೋ ನಿಂತ್ಕೊಳ್ಳಿ ಬಸ್ಸಿ. ಜನಾರ್ದಪ್ಪರ ಆಫೀಸಲ್ಲಿ ಓಡಾಯ್ತದ, ಅಲ್ಲೇ ಇರ್ತದೆ. ಕೆಲ್ಸಕ್ಕೆ ಸೇರಕ್ ಮುಂಚೆನೂ ಇತ್ತು, ಈಗಲೂ ಇರ್ತದೆ. ಬಿಡ. ಅಯ್ಯ ನಿಂತ್ಕೊಳ್ಳಿ, ಅದ್ಯಾಕೆ ಹಿಂಗೆ ಓಡ್ತೀರಾ? ದಿನ ಟೈಮಿಗೆ ಸರಿಯಾಗಿ ಹೋಗೋರು ಇವತ್ತು ಲೇಟಾಗಿ ಹೋಗ್ಬಿಟ್ರೆ ಏನಾಯ್ತದೆ? ಸರ್ಕಾರಿ ಕೆಲಸದಲ್ಲಿ ಎಲ್ಲ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತಾರ ಇಲ್ವಲ್ಲ? ಸರಿ, ನಿನ್ ಪುರಾಣ ಸಾಕು, ಅದೇನು ಹೇಳಬೇಕೋ ಬೇಗ ಹೇಳು. ಅದು ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಯ್ತಲ್ಲ. ಅದೇನು ಹೇಳಯ್ಯ? ನಂತ ಒಯ್ತಲ್ಲ ಕತ್ತಿ, ಅದು ಹಳೇ ನಾಟಿ ಕತ್ತಿ, ನಮ್ಮ ಅಪ್ಪನ ಕಾಲದ್ದು. ಓಹ್, ನಿಮ್ಮ ತಾತನ ಕಾಲದಲ್ವಾ? ಸರಿ, ಆ ಕತ್ತಿ ಕಟ್ಕೊಂಡು ನಾನೇನು ಮಾಡಲಿ ಹೇಳು? ಅದೆಲ್ಲ ಸಮಾಚಾರ. ನಮ್ಮೂರಲ್ಲಿರೋ ಹುಡುಗರು ಭಾರಿ ಮುಂದುವರ್ಬಿಟ್ಟಾರೆ. ನನ್ನ ಕತ್ತಿನೇ ಬೇಡ ಅಂತಾರೆ. ಒಪ್ಪದೇ ಇದ್ರೆ ಬಿಡು, ಅದಕ್ಕೆ ಯಾಕೋ ಬಲವಂತ ಮಾಡ್ತೀಯಾ? ಹಂಗಂದ್ರೆ ಹೆಂಗೈನೋರ? ನಮ್ಮ ಕೂಲ್ ಕಸ್ ಬಿಡಕ್ಕಾಯ್ತದ? ನೀವು ಜನವರ ಹಾಕ್ಬೇಡಿ ಅಂದ್ರೆ ಕೇಳ್ತೀರಾ? ಸರಿ, ನಿನ್ನ ಕುಲ್ಕಸ್ಬನ್ನ ಬಿಡಬೇಡ. ನಾಟಿ ಕತ್ತಿ ಬೇಡ ಅಂದರೆ ಫಾರಿನ್ ಕತ್ತಿ ಉಪಯೋಗಿಸು. ನಾನು ಆಫೀಸ್ಗೆ ಹೋಗೋದನ್ನು ತಡೆಯೋದೇನೆಯಾ? ಅದೇನೋ ಪಾರಿನು ಅಂತಾರಲ್ಲ, ಅದು ಎಲ್ಲಿ ಸಿಗ್ತದೆ? ಏನು ಫಾರಿನ್ ಕತ್ತಿನ? ಓ, ಅಂದರೆ ರೇಸರ್ ಎಲ್ಲಿ ಸಿಗುತ್ತೆ ಅಂತ ನನ್ ಕೇಳ್ತಿಯಲ್ಲ? ಹಂಗೆಲ್ಲ ಕೋಪ ಮಾಡ್ಕೋಬೇಡಿ ಐನೋರ. ನಿಮ್ ತಾವ 10 ಜನ ಬರ್ತಾರೆ, ವಿಚಾರಿಸಿ ಒಂದು ತಂದು ಕೊಡ್ರಲ್ಲ ಅಂತ ಕೇಳವ ಅಂತ ನಿಲ್ಲಿಸ್ದೆ. ನೋಡಯ್ಯ, ಫಾರಿನ್ ಮಾಲ್ ಮಾರೋಕೆ ನನ್ನ ಹತ್ರ ಯಾರು ಬರಲ್ಲ. ನನ್ನ ಗಾಡಿ ಬಿಡೀಗ. ನಿಮ್ ತಾವ್ ಬರ್ದಿದ್ರೆ ಓಸಿ ಹುಡುಕೊಂಡು ಹೋಗಿ ವಿಚಾರಿಸರಲ್ಲ, ಅದ್ರ ತಪ್ಪೇನೈತೆ? ಈ ಹಳ್ಳಿ ಬಾರ್ಬರ್ ಬಾಲುಗೆ ಫಾರಿನ್ ಕತ್ತಿ ಅಂದ್ರೆ ರೇಸರ್. ಅದೇ ಪ್ಯಾಟೆ ಕಿರಾಬ್ ಕಟ್ಟಿಂಗಿ ಅಂತ ನಮ್ ಜಂತ ಒಯ್ತಿರಲ್ಲ, ವಿಚಾರಿಸಿ ತಂದ್ಕೊಡಿ, ಪುಣ್ಯ ಬರ್ತದೆ. ನಾನು ಪುಣ್ಯ ಕಟ್ಕೊಳಕ್ಕೆ ನಿನಗೆ ರೇಸರ್ ತಂದ್ಕೊಡ್ಬೇಕು. ಆಯ್ತಪ್ಪ, ಆಯ್ತು. ಅದ್ರ ಜೊತೆಗೆ ಒಂದ್ ಸೋಪು, ಅದೇನೋ ಈಚಗಿದ್ರೆ ಆಚೆಗೆ ಬರ್ತದಲ್ಲ ಅದು. ಓ, ಶೇವಿಂಗ್ ಕ್ರೀಮ್ ಅನ್ನು. ಮತ್ತೆ ಈ ಬಟ್ಟೆ ಸೋಪು ಗಡ್ಡಕ್ಕೆ ಹಚ್ಚಿದ್ರೆ ಈ ಜನ ಬೈಕೊಂಡ್ಬಿಡ್ತಾರೆ, ಅದಕ್ಕೆ ಹೇಳ್ದೆ. ಆಯ್ತು ಮಾರಾಯ, ಆಯ್ತು, ಎಲ್ಲ ತಂದ್ಕೊಡ್ತೀನಿ. ನಾನು ಬರ್ಲಾ? ಹೋಗ್ ಬನ್ನಿ. ಸೀರಿಯಲ್ ಅಲ್ಲೇ ಡೆವಲಪ್ ಆಯ್ತು. ಅದರಿಂದ ಈ ತರ ನಾನು ಈ ಮೂಕ್ ಸುರೇಶ ಆ ಪಾತ್ರಗಳನ್ನ ಇಂಪ್ರೂವೈಸ್ ಮಾಡ್ಕೊಂಡ್ಬಿಡ. ಹೌದು, ಈ ಆ 3 ಜನ ಹಾಗೆ ಮಾಡಿದ್ರು.
ಇವನು ಕೂಡ ನಾಗರಾಜ್ ಕೋಟೆ ಕೂಡ ಅವನೊಬ್ಬ ರೈಟರ್ ಕೂಡ ಅದ. ಆಮೇಲೆ ಮತ್ತೆ ಮುಂದೆ ಸುಂದರಿಯ ಹಲವಾರು ಸೀನ್ಗಳನ್ನ ಅವನು ಕೂಡ ಬರೀತಾ ಇದ್ದ. ಸೊ ಹಾಗಾಗಿ ಅಲ್ಲಿ ಬಂದ ಆ 3 ಕ್ಯಾರೆಕ್ಟರ್ಗಳು ತಮ್ಮ ತಮ್ಮ ಅನುಭವವನ್ನು ಕೂಡ ಅದಕ್ಕೆ ದಾರಿ ಒಂದು ಸೀನ್ ನ ಇನ್ನೂ ದೊಡ್ಡದಾಗಿ ವಿಸ್ತಾರ ಮಾಡ್ತಾ ಇದ್ರು. ಅದನ್ನ ಬಳಸ್ತಾ ಇದ್ವಿ ನಾವು. ಹಾಗೇನೆ ಈಗ ಮಾಡ್ತಾ ಇರಲಿಲ್ಲ, ಮಾಡ್ದಂಗೆ ಇರ್ತಾನೋ ಇರಲಿ. ಸೊ ಪ್ರತಿಯೊಂದು ಕಾಂಟ್ರಿಬ್ಯೂಟ್ ಆಗಿದೆ, ಆಕ್ಟರ್ಗಳು ಕಾಂಟ್ರಿಬ್ಯೂಟ್ ಮಾಡಿದ್ರು. ಈಗ ಬಾಳೆಯಿಂದ ಇನ್ನೊಂದು ದೃಶ್ಯ ತಗೊಂಡ್ರೆ ಅಪ್ಪಯ್ಯನಿಗೆ 2ನೇ ಮದುವೆಯಾಗೋ ಹುಚ್ಚು. ಅವನಿಗೆ ರೈಲ್ ಹತ್ತಿಸ್ಬಿಡ್ತಾನೆ. ನೀನು ಏನು ಮದುವೆ ಗಂಡು ಹಿಂಗಿರ್ಬೇಕು, ನಾನು ಹಿಂಗೆ ತಾಕತ್ ಕೊಡ್ತೇನೆ ಅಷ್ಟೇ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಚೌರ ಮಾಡಿಬಿಟ್ಟು ತಲೆಗೆ ಎಣ್ಣೆ ಮಾಡ್ತಾನೆ. ಆ ಎಣ್ಣೆ ಮೆತ್ತೋದ್ರಲ್ಲಿನ ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಇದು ಮಾಡಿದ್ರು ಅಂದ್ರೆ ಅದೇ ಟಕ 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 ಹೊಡೆದುಕೊಂಡು ಮಾಡೋದು ಇದೆಯಲ್ಲ, ಆ ರಿದಮಿಕ್ ಆಗಿ ಹೊಡೆಯುವುದು, ಅವನ ಕಣ್ಣಿನ ಅವನ ಇದು ಅದಕ್ಕೆ ಸರಿಯಾಗಿ ಈ ವ್ಯಕ್ತಿ ಕೆಳಗಡೆ ರಿಯಾಕ್ಟ್ ಮಾಡೋದು, ಆ ಎಂಟೈರ್ ದೃಶ್ಯವೇ ತಗೊಂಡ್ರೆ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಈ ಥರ ಇನ್ಸಿಡೆಂಟ್ ಅವೆಲ್ಲ ಅವರೇ ಕ್ರಿಯೇಟ್ ಮಾಡ್ಕೊಂಡಿರೋಂಥದ್ದು. ಯಾಕಂದ್ರೆ ನಾವು ಫುಲ್ ಫ್ರೀಡಮ್ ಕೊಟ್ಟಿದ್ದರಿಂದ ಆಕ್ಟರ್ ಕಾಂಟ್ರಿಬ್ಯೂಷನ್ ಬೇಕು. ಅದಿತ್ತು ಸಂಕ್ರಾಂತಿನಲ್ಲಿ ಒಂದ್ ಕಡೆ ಕಂಟೆಂಟ್ ಕಾಂಟ್ರಿಬ್ಯೂಷನ್ ಆದ್ರೆ, ಒಂದ್ ಕಡೆ ಪರಿಸರದ ಟೋಟಲ್ ನಿರ್ಮಾಣ ಆದ್ರೆ, ಅದ್ರ ಜೊತೆಗೆ ಡೈರೆಕ್ಟರ್ಗಳು ಅದನ್ನ ಇಂಥದ್ದೇ ಆಗ್ಬೇಕು ಅನ್ನೋದನ್ನ ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡು ಹೋಗ್ತಾ ಇದ್ದಾಗ ಕೂಡ ನಟರು ಕೂಡ ಅದೇ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು. ನಟರು ಕೂಡ ಅದನ್ನ ಅರ್ಥ ಮಾಡಿಕೊಂಡು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ಯೂನಿಟ್ ವರ್ಕ್, ಟೋಟಲ್ ವರ್ಕ್ ಅನ್ನ ಅದರಲ್ಲಿ ಕಾಣಿಸ್ತಾ ಇತ್ತು. ಟೋಟಲ್ ವರ್ಕ್ ಟೋಟಲ್ ವರ್ಕ್. ಆ ಪೈಲು ಒಂದು ಇನ್ಸಿಡೆಂಟ್ ತಗೊಂಡ್ರೆ ಅವನು ಒಂದು ದಿನಕ್ಕೆ ಒಂದು ಮುಡಿಲಿಂತ ರಸಬಾಳೆ ಹಣ್ಣನ್ನೇ ತಿನ್ನಬೇಕು ಅಂತ ಯಾವ್ದೋ ಹೇಳ್ಬಿಟ್ಟಿರ್ತಾರೆ. ಆ ರಸಬಾಳೆ ಹಣ್ಣಿರುತ್ತಲ್ಲ, ಯಾವುದೋ ಒಂದ್ರಲ್ಲಿ ಅಮೃತ ಇರುತ್ತೆ, ಅದನ್ನ ನೀನು ತಿಂದಿದ ತಕ್ಷಣ ನೀನು ಶಕ್ತಿ ಹೊಡೆದ ಆಗೋಗ್ಬಿಡುತ್ತೆ. ನೀನು ಭಾರ ಪೈಲ್ವ, ನೀನು ಯಾರೋ ಸೋಲ್ಸಕ್ಕಾಗಲ್ಲ. ಒಂದು ಗೊನೆ ಬಾಳೆಹಣ್ಣು ಬೇಕೇ ಬೇಕಾಗಿತ್ತು, ರಸಬಾಳೆ ಹಣ್ಣು ಬೆಂಗಳೂರಿಂದ ತರಿಸಿದ್ದು. ಅದು ನೆನಪಿಗೆ ತಂದು ಅದನ್ನು ತೆಗೆದಾಕಿ ಎಲ್ಲ ತಿಂದು ಅವನು ಪೈಲ್ವಾನ. ಆಮೇಲೆ ನಿಜವಾದ ಓಬನ್ಗೂ ಪೈಲ್ವಾನ್ಗೂ ಕುಸ್ತಿನೇ ಆಗುತ್ತೆ. ಇಲ್ಲಿ ಕುಸ್ತಿ ದೃಶ್ಯಗಳೆಲ್ಲ ನಾವು ಮಾಡಿದ್ದೀವಿ. ಕೊನೆಗೆ ಒಂದು ಸೋಲ್ತಾನೆ, ಒಬ್ಬ ಗೆದ್ದು ಬಿಡ್ತಾನೆ. ಇದೆಲ್ಲ ಒಂದು ಇನ್ಸಿಡೆಂಟ್ಗಳು, ಕೆಲವಾರು ಇನ್ಸಿಡೆಂಟ್ಗಳು ಆಡ್ ಆಗ್ತಾ ಹೋಯ್ತು. ಸೊ ಸಂಕ್ರಾಂತಿಯ ವಿಶೇಷವನ್ನ, ಈ ರೀತಿಯ ವಿಶೇಷತೆಗಳು ಸಾಕಷ್ಟಿದೆ. ಅವರಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳ, ಸನ್ನಿವೇಶಗಳ ಮತ್ತು ನಮ್ಮ 519 ಸಂಚಿಕೆಗಳಿದೆ ಇರೋದ್ರಿಂದ ಅದರಲ್ಲಿ ಮಧ್ಯೆ ನಾವು ಆಯಾಯ ಪಾತ್ರವನ್ನ, ಆ ಪಾತ್ರದ ಮನೋಧರ್ಮವನ್ನ ಮತ್ತು ಜೀವನ ಧರ್ಮವನ್ನ ಹೇಳೋದಕ್ಕೆ ನಾವು ಈ ಪಾಡ್ಕಾಸ್ಟ್ನ ಬಳಸ್ಕೊತಾ ಇದ್ದೇವೆ. ಸಂಕ್ರಾಂತಿಯ ಮರು ವಿಶ್ಲೇಷಣೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅದರ ಮುಖಾಂತರ ಪ್ರೇಕ್ಷಕರಿಗೆ ಸಂಕ್ರಾಂತಿಯ 25 ವರ್ಷಗಳ ಹಿಂದಿನ ಆ ಕತೆ ಇವತ್ತಿಗೂ ಕೂಡ ಹೇಗೆ ಪ್ರಸ್ತುತವಾಗುತ್ತೆ ಅನ್ನೋದನ್ನು ಅವರಿಗೆ ಸಾದರಪಡಿಸೋದಕ್ಕೆ ಹೊರಟಿದ್ದೇವೆ. ಇದಕ್ಕೆಲ್ಲ ನಮ್ಮ ಇಡೀ ತಂಡ ಕಾರಣ, ಸೋಲಿ ಕಾರಣ, ಚಂದ್ರು ಕಾರಣ, KR ಕಾರಣ, HVR ಕಾರಣ. ಎಲ್ಲವೂ ಒಂದಲ್ಲ ಒಂದು ರೀತಿ ಪ್ರತಿಯೊಬ್ಬರು ಸೇರಿ ಮಾಡಿದಂಥ ಈ ಅದ್ಭುತವಾದ ಪ್ರಯೋಗಕ್ಕೆ, ಯಶಸ್ಸಿಗೆ ಮೂಲ ಕಾರಣ. ಹಾಗಾಗಿ ಪ್ರೇಕ್ಷಕರ ಒತ್ತಾಸೆಯ ಮೇರೆಗೆ ಸಂಕ್ರಾಂತಿಯ ಈ ಮರು ವಿಶ್ಲೇಷಣೆಯನ್ನು ನೀವು ಮುಂದೆ ಇಡ್ತಾ ಇದ್ದೇವೆ. ದಯಮಾಡಿ ಸ್ವೀಕರಿಸಿ, ದಯಮಾಡಿ ನಾಗಾಭರಣ ಆವರಣವನ್ನು ವೀಕ್ಷಿಸಿ. ಅದರ ಮುಖಾಂತರ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ನನ್ನ ಮಗನೇ, ನೀನೇ ಎಲ್ಲ ನಮ್ಮ ತೋಟದಾಗ ಬಾಳೆಗೊನೆ ಕೊಯ್ತಾ ಇರೋನು. ಒಬ್ಬಣ ಬಿಟ್ಬಿಡೋ, ನನ್ನ ಹೊರಗೆ ಮರುವಾದಿ ಎಲ್ಲ ಹೊಂಟೋಯ್ತದೆ. ಮಾನ ಮರುವಾದಿ ಇರೋರು ಇಂಥ ಕೆಲಸ ಮಾಡ್ತಾರಲ್ಲ. ತಡಿ, ನಿನ್ನ ನಮ್ಮ ಕೃಷ್ಣಗೌಡ ಅಂತ ಕರ್ಕೊಂಡೋಗಿ ಸರಿಯಾಗಿ ಮಾಡಿಸ್ತೀನಿ. ಬೇಡ ಕಣ ಒಬ್ಬಣ್ಣ, ಕೃಷ್ಣಗೌಡ ಅಂತ ಕರ್ಕೊಂಡೋದ್ರೆ ಮೈ ಚರ್ಮ ಎಲ್ಲನೂ ಸುಲ್ದಾಕ್ಬಿಡ್ತಾನೆ. ಒಬ್ಬಣ್ಣ, ನಮ್ಮ ಅಪ್ರಾಣ್ಗೂ ಹೇಳ್ತೀನಿ,
ನಿಮ್ ತೋಟ ತೊಳಿಕೆ ಕಾಲ್ ಮಡಗಿದ್ದು ಇವತ್ತೇ ಮೊದ್ಲು ಕಣು. ಕಳ್ಳ ಬಡ್ಡಿ ಮಗನೇ, ಸುಳ್ಳು ಬೇರೆ ಹೇಳ್ತೀಯಲ್ಲ. ಈಗಾಗಲೇ ನಮ್ ತೋಟದಾಗೆ 8-10 ಮನೆ ಖಾಲಿ ಆಗದ್ಲ. ಸತ್ವಾಗ್ಲು ಕಣಣ್ಣ, ನನ್ ಮಾತ್ ನಂಬಣ್ಣ. ನಿನಗ್ ಸತ್ಯ ಬೇರೆ ಕೇಳು. ಇವತ್ತು ಕಳ್ಳನ್ ಹೆಂಗಾರ ಮಾಡಿ ಹಿಡಿಲೇಬೇಕು ಅಂತ ಕಾದ್ ಕುಂತೆ. ನೀನ್ ಸಿಕ್ಕದೆ, ಬಿಡ್ತೀನಲ್ಲ ನಾನ್ ನಿನ್ನ. ನಿನ್ ತಮ್ಮಯ್ಯ ಬೇಡ ಕಣಣ್ಣ, ಬಡವ ಕಣಣ್ಣ ನಾನು. ಏ ದುಬೀರ, ನೀನ್ ಆಗಾಗ ಕೋಳಿ ಪಾಳಿ ಕದ್ಕೊಂಡಿದ್ದವನು ಈ ಕಸುಬ್ಗೆ ಯಾವಾಗಲಾ ಕೈಕ್ದೆ? ಅಯ್ಯೋ, ಅದೊಂದು ದೊಡ್ಡ ಕತೆ ಕಣಣ್ಣ. ನಮ್ಮೂರ್ಗೆ ಆ ಪೈಲ್ವಾನ್ ಬಂದವನಲ್ಲಪ್ಪ ಪಂಡ್ರಿ ಅಂತ, ಅವನು ನನ್ನ ಕರೆಸ್ಕೊಂಡು ನೀನ್ ನನ್ನ ಶಿಷ್ಯ ಆಗ್ಬೇಕು ಅಂದ. ಹ್ಞೂ ಅಂತ ಒಪ್ಕೊಂಡ್ಬಿಟ್ಟೆ. ಹ್ಞೂ ಅಂತ ಒಪ್ಕೊಂಡೆ, ಭದ್ರೇಗೌಡನ್ ತೋಟಕ್ಕೆ ತೂರ್ದೆ ಅಲ್ಲೆಲ್ಲ. ಅಯ್ಯೋ ಅದಲ್ಲ ಕಣೋ, ಇನ್ನೂ ಅದೇ ಕತೆ ಹೇಳ್ತೀನಿ ಕೇಳು. ಅವನು ನನ್ನ ಕರೆದ್ಬಿಟ್ಟು, ಏ ನೀನು ಬರೀ ಶಿಷ್ಯ ಆದ್ರೆ ಆಗ್ಲಿಲ್ಲ, ನನಗೆ ಸರಿಯಾದ ತಯಾರಿ ಕೊಡ್ಬೇಕು. ಅದಕ್ಕೆ ದಿನ ಹಾಲು, ಮೊಟ್ಟೆ, ಮಾಂಸ, ಕೋಳಿ, ಹಣ್ಣು, ಹಂಪು ಎಲ್ಲ ಕೊಡ್ಬೇಕು ಅಂದ. ಅಣ್ಣ, ಅವನು ಮೀಸೆ ನೋಡಿ ಎದುರ್ಕೊಂಡು ಒಪ್ಕೊಂಡ್ಬಿಟ್ಟೆ. ಅದೇ ಈ ಬೈಲ್ ನಾಟಕದಾಗೆ ದಾನವೀರ ಸೂರಕರ್ಣ ನಾಟಕದಾಗೆ ಅವನು ಕೊಟ್ಟು ಮಾತು ಉಳಿಸ್ಕೊಳಕ್ಕೆ ಹೆಂಗ್ ಓಡಾಡ್ತಾನ ನೋಡು, ಹಂಗೆ. ಏನಣ್ಣ ಇದ್ರಾಗ ನಂದೇನಾರ ತಿಪ್ಪೈತಾ ಹೇಳು? ಏಯ್, ದಾನ ಸೂರ ಕರ್ಣನಿಗೆ ಹೋಲಿಸ್ಕೊಂಬೇಡ ನಿನ್ನ. ಏನೇನೋ ಹೇಳಿ ನನ್ನ ಹತ್ರನೇ ನುಳ್ಸ್ಕೊಳಕ್ ನೋಡ್ತೀಯಲ್ಲ. ಅಯ್ಯಯ್ಯೋ ಅಣ್ಣ, ಚಿಕ್ಕ ಹುಡುಗನಿಂದ ನೀನು ನನ್ನ ನೋಡ್ತಾನೆ ಇದ್ದಿ. ಆ ಪೈಲ್ವಾನ್ಗೆ ಎದುರ್ಕೊಂಡ್ಬಿಟ್ಟು ಈ ಕೆಲಸ ಮಾಡಿದೆ. ಅಣ್ಣ, ನಿನ್ ಕಾಲಿಗೆ ಬೀಳ್ತೀನಿ ಕಣಣ್ಣ. ದುಬೀರ, ನಾನು ಆ ಪೈಲ್ ಮ್ಯಾನ್ ಮೇಲೆ ಕುಸ್ತಿ ಮಾಡ್ತೀನಿ ಅಂತ ಒಪ್ಕೊಂಡಿರ್ಕಣೋ, ಅದಕ್ಕೆ ತಯಾರಿನೂ ಮಾಡ್ಕೊಂಡಿವ್ನಿ. ಆದ್ರೆ ಏನೋ ಒಂಥರ ಅಳುಕು. ಸೋಲೆ ಕಾಣದ ಅವನ ಮೇಲೆ ನಾನು ಕುಸ್ತಿ ಮಾಡಿ ಗೆಲ್ಲಕ್ಕಾಯ್ತದ ಅಂತ. ಅದಕ್ಕೆ ನೀನು ನನಗೊಂದು ಸಹಾಯ ಮಾಡಬೇಕು. ಹಂಗೆ ಮಾಡಿದ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ. ಏನು ಹೇಳಣ್ಣ, ಹಟ್ಟ ಕಿತ್ತು ಬೆಟ್ಟ ಮಾಡ್ಬಿಡ್ತೀನಿ. ಕೆಲಸ ತುಂಬ ಸುಲಭದ್ದು. ನೀನು ಏನು ಮಾಡಬೇಕು ಅಂದರೆ, ಆ ಪೈಲ್ವಾನ್ ಹತ್ರ ಹೋಗಿ ಅವನಿಗೆ ಯಾವ ಪಟ್ಟು ವರ್ಷೆ ಬರುತ್ತೆ ಅನ್ನೋದನ್ನ ತಿಳ್ಕೊ. ಹಂಗೇನೆ ಅವನಿಗೆ ಯಾವ ಪಟ್ಟು ಬರೋದಿಲ್ಲ ಅನ್ನೋದನ್ನ ತಿಳ್ಕೊಂಡು ಗುಟ್ಟಾಗಿ ಬಂದು ನನಗೆ ವಿಷಯ ಅಂತ ತಿಳಿಸು. ತಿಳಿದು ಬಿಡೋಣ. ನಾವು ಮಿಕ್ಕಿದ ವಿಷಯನ ನನಗೆ ಬಿಟ್ಬಿಡು, ನಾ ಎಲ್ಲ ನೋಡ್ಕೋತೀನಿ. ಒಟ್ಟಿನಲ್ಲಿ ನೀನು ಗೆಲ್ಲಬೇಕು, ಅವನು ಮಣ್ಣು ತಿನ್ನಬೇಕು, ಹಂಗೆ ಮಾಡ್ತೀನಿ. ಅಣ್ಣ, ನಾನಿನ್ನು ಹೋಗ್ಲಾ? ಹೋಗ್ಲಾ? ನೋಡು, ಈ ವಿಚಾರ ಯಾರಿಗೂ ತಿಳಿಬಾರ್ದು, ಗುಟ್ಟಾಗಿರ್ಬೇಕು. ನಮ್ಮ ಅಪ್ಪರಾಣಿಗೂ ಯಾರಿಗೂ ಹೇಳೋಣ. ಅಣ್ಣ, ಇದು ತಗೋಗ್ಲಾ? ಕೊನೆನಾ? ತಗೊಂಡೋಗು. ಅಲ್ಲ, ಇತ್ತಿತ್ಲಾಗೆ ನಮ್ಮ ಊರ್ನಾಗೆ ಕಳ್ತನಗಳು ಜಾಸ್ತಿ ಆಗ್ತಾವಂತೆ. ಗೌಡ್ರ ತೋಟದಾಗೆ ಬಾಳೆಗೊನೆ, ಎಳ್ನೀರು ಇದನ್ನೆಲ್ಲ ಕದ್ದವನಂತ ಕಳ್ಳ. ಊರಾಗೆ ಕೋಳಿಗಳು ಕಮ್ಮಿ ಆಗ್ತಾವೆ. ಅದೆಲ್ಲಿ ಯಾವ ಕಳ್ಳನ ಮಗ ಕದಿತಾವನೋ ತಿಳಿಯೋದು. ನನಗೂ ಯಾವ ಕಳ್ಳನ ಮಗ ಅಂತ ಗೊತ್ತೇ ಆಯ್ತಾ ಇಲ್ಲ. ಮೊನ್ನೆ ಆ ರಾಮಕ್ಕನ ಗಿಡದಲ್ಲಿ ಹಳಸಿನಕಾಯಿ ಇಟ್ಟಿಟ್ ಗಾತ್ರದವು 2 ಮಾಯ ಆಗೋಗ್ಬಿಟ್ಟವಂತೆ. ಕಳ್ಳನ ಮಕ್ಕಳು ಆ ಸಿಪ್ಪಿನೂ ಬಿಡ್ದಂಗೆ ತಿಂದಾಕವ್ರಂತೆ ನೋಡು. ಇನ್ ಅಂತ ಕರಡಿ ಅಂತ ನನ್ನ ಮಕ್ಕಳು ಇರ್ಬೇಕು. ನಿನಗೂ ತಿಳಿದಲೆ ಕಳ್ತನ ಮಾಡವನೇ ಅಂದ್ರೆ ದೊಡ್ಡ ಕಳ್ಳ ಇರ್ಬೇಕು ಬಿಡು. ಮತ್ತೆ ಆ ಪೈಲ್ವಾನ್ ಹೆಂಗವನಂತೆ? ಒಂದ್ ಕಿತ ನನ್ನ ಮೋಟ್ರ್ ಕಡೆ ಬಂದೇ ಇಲ್ಲ ಅವನು. ಸುಂದ್ರಕ್ಕ, ಅವನೇನಾದ್ರೂ ನೀನ್ ಕೊಡೋ ಇಡ್ಲಿ ತಿಂದ್ಬಿಟ್ರೆ ಮಣ್ಣು ಮುಕ್ಬಿಡ್ತಾನೆ ಅಷ್ಟೇ. ಯಾಕೆ? ಅವನಿಗೆ ತಾಕತ್ತಾಗಿರೋ ಮೇವು ಬೇಕು. ಕುರಿ, ಕೋಳಿ, ಸೊಪ್ಪು, ಸೆದೆ ಎಲ್ಲ ತಿನ್ಬೇಕು. ಯಾರಪ್ಪ ಬಂದವ್ರು? ಪೈಲ್ವಾನು ಬೋ ತಿಂತಾನೆ. ಎಲ್ಲೇ ನಮ್ಮ ಹೋಟ್ಲ್ ತಾಕ್ ಬಲ್ಲೇ ಇಲ್ಲ. ಒಂದಪ್ಪ ನಮ್ಮ ಹೋಟ್ಲ್ ತಾಕ್ ಬರಕ್ ಹೇಳು, ನಾವು ನೋಡೋಣ ಹಿಂಗವನಂತ. ಸೋದರಕ್ಕ, ಅವನೇನಾರು ನಿನ್ನ ನೋಡಿದ್ರೆ ಅಷ್ಟಯ ರಪ್ಪ ನೆಲಕ್ ಬಿದ್ದೈತಾನೆ. ಇದೇ ಬೇಡ ಅನ್ನೋದು. ಈ ತರ ಮಾತಾಡ್ಬೇಡ ಅಂತ ಎಷ್ಟು ಕಿತ ಹೇಳಿಲ್ಲ ನಾನು ನಿಂಗೆ. ಮುಂದಿನ ತಲ ಬಂದಾಗ ಅವ್ನ ನಮ್ಮ ಹೋಟ್ಲ್ ತಾಕ್ ಕರ್ಕೊಬಾ, ಗಟ್ಟಿಯಾಗಿ ಬಾದಾಮಿ ಮೇಲ್ ಮಾಡ್ಕೊಡ್ತೀನಿ. ಪ್ರಾಣಸ ಬರ್ಲಾಯ್ತಾಗಿ. ಸುಂದ್ರಿ, ವಿಚಾರ ಗೊತ್ತಿಲ್ವ ನಿಂಗೆ? ಏನು? ಊರ್ ಜನ ಎಲ್ಲ ದಾಸಯ್ಯ ಅಂತ ಕೊಯ್ತಾವ್ರೆ. ಓ ಸುಂದ್ರಿ, ಇನ್ಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕು ನೀನು. ರೇಡಿ, ಲಾಟಿನು, ದುಡ್ಡು ಎಲ್ಲ ಇರ್ತದೆ. ಈ ಖಾಲಿ ಪೋಲಿಗಳನ್ನೆಲ್ಲ ಹೋಟ್ಲು ಕೂರ್ಸ್ಕೋಬೇಡ. ಒಂದು ವಾರದಿಂದ ಈ ಊರಾಗೆ ಕಳ್ಳರ ಕೈಗಳು ಬೋ ಉದ್ದಾಗಿ ಬೆಳಿತಾವೆ. ಹುಷಾರು. ಯಾಕೋ ಮಾತಾಡ್ತಾ ಆಡ್ತಾ ಅನುಮಾನವಾಗಿ ನನ್ನ ಕಡೆಗೆ ನೋಡ್ತೀಯಲ್ಲ? ಇರೋ, ಅದೇನೋ ದಾಸಯ್ಯ ಅಂದಲ್ಲ, ಏನು ಅದಾ? ಬಾಯ್ ಬಲ್ಲ ಬಲ್ಲ. ಈ ದಾಸಯ್ಯ ಅವನಲ್ಲ, ಅದೇನೋ ಮಂತ್ರ ಮಾಡ್ತಾನಂತೆ. ಮಂತ್ರ ಮಾಡಿ ಜಾಕ್ಟೆ ಮೇಲೆ 3 ನಾಮ ಎಳಿತಾನಂತೆ.
ಓ ಆ ದಾಸಯ್ಯ ಎಳ್ದಿದ್ ನಾಮ ಯಾವನ್ ಕದ್ದಿರ್ತಾನೋ ಅವನ ಹಣೆ ಮೇಲೆ ಲಕ್ ಅಂತ ಕುತ್ಕೊಂಡ್ಬಿಡ್ತದಂತೆ. ದುಬೀರಾ ನೀನ್ಯಾಕೆ ಬೆವರು ಹೊಡ್ಸ್ಕೊತಾ ಇದೀಯಾ? ಅದದು ಸೆಕೆ ಸೆಕೆ ಜಾಸ್ತಿ ಅಲ್ಲ, ಬೆವರು ಅದಕ್ಕೆ. ಸುಂದ್ರಕ್ಕ ಬಾ, ನಾನು ಕಾಸು ತಕೋ. ಚಿಲ್ರೆ ಚಿಲ್ರೆ ಇರ್ಲಿ, ನಾನು ನಾಳೆ ಕಿಸ್ಕೋತೀನಿ. ಟೈಲರ್ ಅಣ್ಣ ನೀನ್ ಯಾಕಪ್ಪ ಹಿಂಗ್ ನಗ್ತಾ ಇದೀಯಾ? ಸುಂದ್ರಿ, ಆ ದಾಸಯ್ಯನ ನಾಮ ಹಣೆ ಮ್ಯಾಗ ಬೀಳ್ತದೆ ಅಂತ ಹೇಳ್ದೆಟ್ಗೆಯ ಹೆಂಗ್ ಹಣೆ ಒರ್ಸ್ಕೊಂಡು ಓಡೋದ ನೋಡ್ದ ದುಬ್ಬಿರ? ದುಬೀರ ಅಂತವನಲ್ಲ ಬಿಡು, ಎಲ್ಲಾ ಕಳ್ತನೂ ಅವನು ಒಬ್ನೇ ಮಾಡಕ್ಕಾಗ್ತದ? ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನ ನಿಂಗೆ ನಂಬಿಕೆನೆ ಗೊತ್ತಾಯಿಲ್ಲ ಬಿಡು. ಹಂಗಲ್ಲ ನಾ ಹೇಳಿದ್ದು. ದುಬೀರ ಕೋಳಿ ಕಳ್ಳ, ವಾರಕ್ಕೊಂದ್ಸರಿ ಕೋಳಿ ಕದಿತಾನೆ. ಅದು ತೋಟದಾಗೆ ಬಾಳೆಗೊನೆ ಎಳ್ನೀರು ಇದನ್ನೆಲ್ಲ ಏನ್ ಮಾಡ್ತಾನ ಅವನು? ಮಾಡ್ತಾನೆ. ಇನ್ನೊಂದು ವಾರ ಕಳಿಲಿ ದಾಸಯ್ಯನ ನಾಮ ಯಾರ ಹಣೆ ಮ್ಯಾಗ ಬೀಳ್ತದೆ ಅಂತ ಗೊತ್ತಾಯ್ತದೆ. ನೋಡೋ, ನಾನೀಗ ಹೋಯ್ತಾ ಇರೋದೇ ದಾಸಯ್ಯನ ತಕ್ಕೆ. ಬರಂಗಿದ್ರೆ ಬೇಗ ಬಂದ್ಬಿಡು. ಹ್ಞೂ, ದಾಸ ಇಂತವನ್ನ ಪ್ರಾಣೇಶ ದಾಸ ಇಂತ ಹೋಗೋಣ ನಾವು. ಬೇಡ ಬಿಡಕ್ಕ, ನೆನ್ನೆದೇ ಇನ್ನು ಮಿಕ್ಕೈತೆ. ಏ ದುಬ್ಬಿರ ಅಣ್ಣ, ನೀ ನನಗೆ ಸಹಾಯ ಮಾಡಿಬಿಟ್ಟಿ. ನಾಳೆ ನಡೆಯೋ ಕುಸ್ತಿಲಿ ಆ ಓಬನ್ ನಾನು ಕೊಂದು ಹಾಕ್ಬಿಟ್ರೆ ನಾಳೆ ಇನಾಮ್ ಕೊಡ್ತಾರೆ, ಬಂಗಾರದ ಪದಕ. ಅದನ್ನ ನಾನು ಕೊಟ್ಬಿಡ್ತೀನಿ. ಬಂಗಾರದ ಪದಕನ ನನಗೆ ಕೊಡ್ತೀಯಾ? ಬೋ ಸಂತೋಷ ಆಗೋಯ್ತು ಕಣ ಅಣ್ಣ. ಪಂಡ್ರಣ್ಣ, ಆದ್ರೆ ನನಗೊಂದು ಅನುಮಾನ. ಈ ಕುಸ್ತಿಯಲ್ಲಿ ನೀನು ಗೆದ್ರೆ ಬಹುಮಾನ ಕೊಡ್ತಾರೆ, ಅಕಸ್ಮಾತ್ ಸೋತ್ ಬಿಟ್ರೆ? ಏನು ಅಷ್ಟೊಂದು ಅನುಮಾನ ಬೀಳ್ತೀಯ? ನಾನಿದ್ದಂಗೆ ಏನ ನಿನಗೆ ಭಯ? ಅಲ್ಲ ಕಣ, ನೀನ್ ಸೋತ್ ಬಿಟ್ರೆ ನಾನು ಸತ್ತೋಯ್ತೀನಿ. ನೀನೇ ಯಾಕೋ ಸಾಯ್ತೀಯ? ಮತ್ತಿನ್ನೇನಣ್ಣ, ಮೊನ್ನೆ ಆ ಓಬ ಸಿಕ್ಕಿದ್ದ. ಅವನು ಏನಲ್ಲಿ ಆ ಪಂಡ್ರಿಗೆ ಹಾಲು ಹಣ್ಣು ಕೋಳಿ ಮೊಟ್ಟೆ ಮಾಂಸ ಎಲ್ಲ ತಗೊಂಡೋಗಿ ಕೊಡ್ತೀಯಂತೆ. ಎಷ್ಟು ದಿವಸ ಮಾಡ್ತೀಯಲ್ಲಿ? ಅವ್ನು ಕುಸ್ತಿಲ್ ಸೋತ್ ಮೇಲೆ ನಿನ್ ಮೈ ಮೂಳೆ ಎಲ್ಲಾನು ಲಟ ಅಂತ ಮುರಿದ್ಬಿಟ್ಟು ದಬ್ಬೆ ಕಟ್ಟಿಬಿಡ್ತೀನಿ ಅಂದ. ದಬ್ಬೆ ಕಟ್ಟಿದ್ಮೇಲೆ ನಿಂದೇನಣ್ಣ ಚಟ್ಟ ಏರ್ದಂಗೆ ತಾನೆ. ಏ ಗುಬ್ಬಿರ, ಯಾಕಲೆ ಹಿಂಗೆ ಹೇಳ್ತೀಯ? ಎಂಡೆಂಗ್ಸ್ತರ ಯಾಕಲೆ ಹೇಳ್ತೀಯ? ಅಳೋದು ನಿಲ್ಸ. ನನ್ನ ಸೋಲ್ಸರು ಈ ಹಳ್ಳಿಲೆಲ್ಲ, ಈ ದೇಶದಲ್ಲೇ ಯಾರು ಇಲ್ಲ ಕಣ. ಈ ಭೂಮಿ ತಾಯಿ ಎರಡು ಕಡೆ ಇರ್ತದೆ ಹೇಳಣ್ಣ, ಆ ಕಡೆ ಈ ಕಡೆ ಸರಿಯಾಗಿ ಲೆಕ್ಕ ಮಾಡಿ ಹೇಳಣ್ಣ. ಎಲ್ಲ ಕಡೆ ಲೆಕ್ಕಾಚಾರ ಮಾಡೇ ಕಣ ಹೇಳ್ತಾ ಇರೋದು. ನನ್ನ ಸೋಲ್ಸಕ್ಕೆ ನನ್ನ ಗುರು ಗಾಂಡೀವ್ ಗುಂಜಾರಪ್ಪನ ಕೈಲಿ ಮಾತ್ರ ಸಾಧ್ಯ. ಈ ಗಾಂಡೀವ ಗುಂಜಾರಪ್ಪ ಅಂದ್ರೆ? ಗಾಂಡೀವ ಹಿಡ್ಕೊಂಡೇ ಅರ್ಜುನನ ಪಾತ್ರ ಮಾಡ್ತಾ ಇದ್ದಂತೆ. ಕೊನೆಗೂ ಅವನಿಗೆ ಗಾಂಡಿ ಗುಂಜಾರಪ್ಪ ಅಂತ ಹೆಸರು ಬಂದೇ ಬಿಡ್ತು. ನಮ್ಮ ಗುರುಗೆ ಬೋಲ್ ಕೊಬ್ಬು. ನನಗೆ 64 ಪಟ್ಟು ಹೇಳ್ಕೊಡ್ತೀನಿ ಅಂತ ಹೇಳಿದ್ದ. ಕೊನೆಗೆ 63 ಪಟ್ಟು ಹೇಳ್ಕೊಟ್ಟ. ನನಗೊಂದು ಪಟ್ಟು ಲಾಸ್ಟ್ಗೆ ಹೇಳ್ಕೊಡ್ಲೇ ಇಲ್ಲ. ಅದ್ಯಾವ್ದಣ್ಣು ಆ 64ನೇ ಪಟ್ಟು? ನಿನಗೆ ಯಾಕಲ ಅದ್ರ ಹೆಸರು? ಅದು ಪೈಲ್ವಾನ್ರುಗಳ ವಿಷಯ. ಹಂಗಲ್ಲಣ್ಣು, ಆ ಪಟ್ಟು ನಿನಗೆ ಬಂದ್ಬಿಟ್ಟಿದ್ರೆ ಇಡೀ ಪ್ರಪಂಚದಾಗಿ ಎಲ್ಲರನ್ನು ಸೋಲ್ಸ್ಬಿಟ್ಟು ರಾಕೆಟ್ ಹತ್ಕೊಂಡೋಗಿ ರಾವು ಕೇತುನೆಲ್ಲ ನೋಡ್ಕೊಂಡ್ ಬಂದ್ಬಿಡ್ಬೋದಾಗಿತ್ತಲ್ಲ. ನೀನು ಮೊದಲೇ ಯಾಕಣ್ಣ ಆ ಪಟ್ಟು ಕಲ್ತ್ಕೊಳ್ಳಿಲ್ಲ? ಅದು ಯಾರಿಗೆ ಗೊತ್ತಲ್ಲ. ಅದ್ರ ಹೆಸರು ಕಳಾವರ್ಜಂಗ್ ಅಂತ. ನನ್ನ ಗುರು ನನಗೆ ಮೋಸ ಮಾಡಿಬಿಟ್ಟ. ನನಗೆ ಹೇಳ್ಕೊಟ್ಟಿದ್ರೆ ಎಲ್ಲಾರನ್ನು ಸೋಲಿಸ್ಕೊಂಡು ಬಂದ್ಬಿಡ್ತಾ ಇದ್ದೆ. ಸಂಕ್ರಾಂತಿ